ನಾವ್ ಯಾವಾಗ್ಲೂ ನಮ್ ಜೊತೆ ಇರೋರನ್ನ ಬದಲಾಯಿಸೋ ಪ್ರಯತ್ನದಲ್ಲಿರ್ತೀವಿ, ಇಲ್ಲ ಅಂದ್ರೆ ನಮ್ಮನ್ನ ನಾವು ಅವರಿಗೆ ಅರ್ಥ ಮಾಡಿಸೋ ಪ್ರಯತ್ನದಲ್ಲಿರ್ತೀವಿ. ಆದ್ರೆ ನಾವ್ ಎಷ್ಟೇ ಪ್ರಯತ್ನ ಪಟ್ರು ಅವರು ಬದಲಾಗೋದಿಲ್ಲ, ಜೊತೆಗೆ ಅವ್ರು ನಮ್ಮನ್ನ ಅರ್ಥ ಮಾಡ್ಕೋತಿಲ್ಲ ಅಂತ ದುಃಖ ಪಡ್ತೀವಿ. ನಿಜ ಹೇಳ್ಬೇಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದ ಗುಣ, ಸ್ವಭಾವ, ವ್ಯಕ್ತಿತ್ವಗಳಿರುತ್ತೆ. ಚಿಕ್ಕ ವಯಸ್ಸಿನಿಂದ ಆತ ಬೆಳೆದಂತ ಪರಿಸರ, ಅವನ ತಂದೆ ತಾಯಿ, ಗುರುಗಳು, ಅವನ ಸ್ನೇಹಿತರು ಹಾಗೂ ಅವನ ಜೀವನದಲ್ಲಿ ನಡೆದಂತಹ ಘಟನೆಗಳು ಅವನ ಮೇಲೆ ಆಳವಾದ ಪ್ರಭಾವವನ್ನ ಬೀರಿರುತ್ತೆ. ಅವುಗಳನ್ನ ಆತ ಬಲವಾಗಿ ನಂಬಿರ್ತಾನೆ. ಇದರ ಜೊತೆಗೆ ತನ್ನ ಇಂದಿನ ಜನ್ಮದಿಂದ ಕೂಡ ಆತ ಸಾಕಷ್ಟು ಕರ್ಮಗಳನ್ನ ತೆಗೆದುಕೊಂಡು ಬಂದಿರ್ತಾನೆ. ಅದರ ಪ್ರಕಾರ ಅವನು ನಡ್ಕೋತಾ ಇರ್ತಾನೆ. ಹೀಗಿರ್ಬೇಕಾದ್ರೆ ಬದಲಾವಣೆ ಆಗ್ಬೇಕು ಅಂದ್ರೆ ಅವನೇ ಸ್ವತಃ ಅರಿವಿನಿಂದ ಬದಲಾಗ್ಬೇಕೇ ಹೊರತು ನಾವು ಅವರನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ನಾವೆಲ್ಲೋ ಹೊರಗಡೆ ಹೊರಟಿರ್ತೀವಿ, ತುಂಬಾ ಮಳೆ ಬರ್ತಿರತ್ತೆ, ಅಥವಾ ತುಂಬಾ ಚಳಿ ಇರುತ್ತೆ, ಅಥವಾ ತುಂಬಾ ಬಿಸಿಲಿರುತ್ತೆ. ನಾವೇನಾದ್ರೂ ಅವುಗಳನ್ನ ತಡೆಯೋ ಪ್ರಯತ್ನವನ್ನ ಮಾಡ್ತೀವಾ? ಅದು ಸಾಧ್ಯನಾ? ಇಲ್ಲ ಅಲ್ವಾ? ಮಳೆ ಬಂದಾಗ ರೈನ್ ಕೋಟ್ ಹಾಕೋತೀವಿ, ಚಳಿ ಆದ್ರೆ ಸ್ವೆಟರ್ ಹಾಕೋತೀವಿ, ಬಿಸಿಲಿದ್ರೆ ಛತ್ರಿ ಹಿಡ್ಕೋತೀವಿ. ಹಾಗೆ ಹೊರಗಡೆ ಹೋದಾಗ ಕಲ್ಲು ಮುಳ್ಳಿಂದ ನಮ್ಮ ಕಾಲಿಗೆ ತೊಂದರೆ ಆಗ್ಬಾರ್ದು ಅಂತ ಚಪ್ಪಲಿ ಹಾಕೊಂಡು ಹೊರಗಡೆ ಹೋಗ್ತೀವಿ ಹೊರತು ಇಡೀ ಊರನ್ನ ಕ್ಲೀನ್ ಮಾಡೋ ಪ್ರಯತ್ನವನ್ನ ನಾವ್ ಯಾವತ್ತೂ ಮಾಡಲ್ಲ. ಹಾಗೆ ನಮ್ಮ ಸುತ್ತಮುತ್ತ ನಮ್ಗೆ ತೊಂದರೆ ಕೊಡೋರು, ಕೊಂಕ್ ಮಾತಾಡೋರು, ಅವಮಾನ ಮಾಡೋರು ಇದ್ದೇ ಇರ್ತಾರೆ. ಅವರ ನೇಚರೇ ಹಾಗಿರುತ್ತೆ. ಅವ್ರನ್ನ ಬದಲಿಸ್ಲಿಕ್ಕಾಗ್ಲಿ ಅಥವಾ ಅವರಿಗೆ ನಿಮ್ಮನ್ನ ನೀವು ಅರ್ಥ ಮಾಡಿಸ್ಲಿಕ್ಕಾಗ್ಲಿ ಹೋಗ್ಬೇಡಿ. ಬದಲಾಗಿ ನೀವು ಬದಲಾಗಿ ನಿಮ್ಮ ಸುತ್ತ ಬೌಂಡ್ರಿಗಳನ್ನ ಹಾಕೊಳ್ಳಿ. ಯಾರ ಮಾತನ್ನ ಎಷ್ಟು ಕೇಳ್ಬೇಕು, ಯಾರನ್ನ ಎಲ್ಲಿಡ್ಬೇಕು ಅನ್ನೋದು ತಿಳಿದಿರ್ಲಿ. ಜೊತೆಗೆ ಕೆಲವೊಮ್ಮೆ ನೋ ಅನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಎಲ್ಲದಕ್ಕೂ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕೆಲವೊಮ್ಮೆ ಮೌನವಾಗಿರೋದು ಒಳ್ಳೇದು.